ಗೆಲ್ತಾರೆ ಅಂತಾರೆ. ಎಲ್ಲಿ ಗೆಲ್ತಾರೆ ಸರ್? ಯಾವ ಲೆಕ್ಕದಲ್ಲಿ ಗೆಲ್ತಾರೆ? ಯಾಕೆ ಗೆಲ್ಸ್ಬೇಕು? ಗೆಲ್ಸೋದಿಲ್ಲ. ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ ಸಿಎಂ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರು ಯಾರು ಸಿಎಂ ಹೇಳಕ್ಕೆ 26 ವರ್ಷ ಹುಡುಗನ ತಗೊಂಡ್ಬಂದು ನಮ್ಮ ಮಕ್ಕಳಿಗೆ ಮುದ್ದು ಮಾಡಕ್ ನಾನು ರೆಡಿ ಇಲ್ಲ. ಸಮರ್ಥಿಗೆ ನಾವು ಗೆಲ್ಸಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮ ನನಗೂ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ. ಬಿಜೆಪಿ ಬರುತ್ತೆ ಗುಮ್ಮ ಬಂದ ಅದು ನಡೆಯೋದಿಲ್ಲ ಸ್ವಾಮಿ. ಈಗ ಕಾಲ ಚೇಂಜ್ ಆಗ್ಬಿಟ್ಟಿದೆ. ದಯವಿಟ್ಟು ಈ ಸತಿ ಪಾಠ ಕಲಿಸ್ರಿ. ಸಮಯ ಬಂದಿದೆ, ಎಚ್ಚೆತ್ತುಕೊಳ್ಳಿ. ಏನೇನದಾವು ಸ್ಮಾರ್ಟ್ ಸಿಟಿ ಅಲ್ಲಿ ಮಾಡಿದ್ರು, ಇದು ಕಚರಾ ಸಿಟಿ ಮಾಡಿದ್ರು. ಅವರಾಗ್ಲಿ ಅವ್ರ ಮಗ ಆಗ್ಲಿ ಸರಿಯಾಗಿ ಇಲ್ಲಿ ಕೆಲಸಗಳು ಮಾಡಿದಿದ್ರೆ ಇಡೀ ಕ್ಯಾಬಿನೆಟ್ ಸಿಎಂ ಡಿಸಿಎಂ ಪ್ರಚಾರ ಮಾಡೋ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ನಮಗೆ ಪಕ್ಕದಲ್ಲಿ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುತ್ತಿದ್ದು ವಾಸ್ತವ. ಇದು ಜನರಿಗೆ ಅರ್ಥ ಆಗಿದೆ ಇವಾಗ. ಯಾರಿಗಾದ್ರೂ ಮಾಡಿ, ಕಾಂಗ್ರೆಸ್ ಬಿಟ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಾಭಿಮತಕ್ಕಿಂತ ಹೆಚ್ಚಾಗಿ ಕ್ಯಾಂಡಿಡೇಟ್ಗಳ ಅಭಿಮತನೇ ವ್ಯಕ್ತ ಆಗ್ತಾ ಇದೆ. ಬೇರೆ ಬೇರೆ ಪಾರ್ಟಿಯವರೆಲ್ಲ. ಸೊ ಮಾತಾಡಿಸ್ತಾ ಹೋಗೋಣ. ನೀವು ನಿಂತಿದ್ದೀರಾ ಎಲೆಕ್ಷನ್ಗೆ? ಇಲ್ಲ ಸರ್, ಏಜೆಂಟ್ ನಾವು. ಓಕೆ, ಹೇಗಿದೆ ವಾತಾವರಣ? ವಾತಾವರಣ ಕಾಂಗ್ರೆಸ್ ಸೋಲ್ಸ್. ಗೆಲ್ತಾರೆ ಅಂತಾರೆ. ಎಲ್ಲಿ ಗೆಲ್ತಾರೆ ಸರ್? ಯಾವ ಲೆಕ್ಕದಲ್ಲಿ ಗೆಲ್ತಾರೆ? ಯಾಕೆ ಗೆಲ್ಸ್ಬೇಕು? ಗೆಲ್ಸೋದಿಲ್ಲ. ನಿಮಗೆ ಮುಸಲ್ಮಾನರು ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂತ? ಯಾಕಿಲ್ಲ? ಈ ಸತಿ ಇದೆಯಲ್ಲ. ಯಾರು ಹೇಳಿದ್ದು ಇಲ್ಲ ಅಂತ ಹೇಳಿ? ಯಾವ್ದಿದೆ ಹೇಳಿ. ಪರ್ಯಾಯ 12 ಜನ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ. ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ ಸಿಎಂ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರು ಯಾರು ಸಿಎಂ ಹೇಳಕ್ಕೆ? ಪ್ರಜಾಪ್ರಭುತ್ವ ಅವರು ಎತ್ತಿ ಹಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ಅವ್ರು ಯಾಕೆ ಹೇಳಕ್ ಸಿಎಂ ಹೇಳಕ್ ಹಾಕಿದೆಯಾ? ಯಾಕೆ ನಾವು ಕಂಟೆಸ್ಟ್ ಮಾಡಬೇಕು ಚುನಾವಣೆನ? ನಾವು ಮಾಡಿದ್ವಿ ಅಂತ ಹೇಳೋದು ನನ್ನ ವೈಯಕ್ತಿಕ ಪರವಾಗಿ ಹೇಳ್ತೀನಿ. ಸಿಎಂ ಹೇಳಿದ್ದು ತಪ್ಪು, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಏನಿದೆ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲಪ್ಪ ಅಂತ ಹೇಳಿದ್ರೆ 62 ವರ್ಷದ ಯಜಮಾನರು ದಿವಂಗತ ಶಾಮರು ಶಿಶುರಪ್ಪನ ತಗೊಂಡ್ಬಂದ್ರು. ಈಗ ನನಗೆ 50 ವರ್ಷ. ನಾನು 6 ಚುನಾವಣೆ ಮಾಡಿದ್ದೀನಿ. ಅವ್ರಿಗೆ ದುಡ್ದಿದ್ದೀನಿ. ನಾನು ಮುದ್ಕ ಆಗಿದ್ದೀನಿ. ನೋಡಕ್ ಹ್ಯಾಂಡ್ಸಮ್ ಇರ್ಬೋದು. ಈಗ 26 ವರ್ಷ ಹುಡುಗನ ತಗೊಂಡ್ಬಂದು ನಮ್ಮ ಮಕ್ಕಳಿಗೆ ಮುದ್ದು ಮಾಡಕ್ ನಾನು ರೆಡಿ ಇಲ್ಲ. ನಾನು ಖಂಡನೆ ಮಾಡ್ತೀನಿ. ಸಮರ್ಥಿಗೆ ನಾವು ಗೆಲ್ಸಲ್ಲ. ನಮ್ಗೆ ಅಲ್ಪಸಂಖ್ಯಾತರು ಯಾವುದೇ ಕ್ಯಾಂಡಿಡೇಟ್ ಕೊಟ್ಟಿದ್ರು ನಾವು ಬಹಿರಂಗವಾಗಿ ಒಂದು ಪ್ಲಾಟ್ಫಾರ್ಮ್ಗೆ ಬಂದು ನಾವು ಚುನಾವಣೆ ಮಾಡ್ತಿದ್ವಿ. ಈ ಸಂದೇಶ ಎಲ್ಲಾ ಮುಸಲ್ಮಾನರಲ್ಲೂ ಸೇಮ್ ಇದೆಯಾ ಅಂತ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಅವ್ರವ್ರು ಯಾವ ರೀತಿ ಅಭಿಪ್ರಾಯ ಮಂಡನೆ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ವಾರ್ಡ್ನಲ್ಲಿ ನಾನು 3 ಸತಿ ನಾನು ಕಾಂಗ್ರೆಸ್ ಸೋಲ್ಸಿದ್ದೀನಿ. ಚಾಲೆಂಜ್ ನಾನು ಹೇಳ್ತೀನಿ. 3 ಸತಿ ಕಾರ್ಪೊರೇಟರ್ನಲ್ಲಿ ನಾನು 3 ಸತಿ ಸೋಲ್ಸಿದ್ದೀನಿ. ಕಾಂಗ್ರೆಸ್ಗೆ ಸೋಲ್ಸಿರೋ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ನನ್ನ ಸಂಗಡಿಗರು. 4ನೇ ವಾರ್ಡ್ ಗಾಬ್ರಿ ಇಕ್ಬಾಲ್ ಸಾಬ್ JDS, ಅವಾಗ ಕಾಂಗ್ರೆಸ್ ಸೋಲ್ಸಿದ್ದೀನಿ. NK ಇಸ್ಮಾಯಿಲ್ ಸಾಬ್ JDS, ಅವ್ರು ಅಪೋಸಿಟ್ ಇದ್ರು, ಅವಾಗೂ ಕಾಂಗ್ರೆಸ್ ಸೋಲ್ಸಿದ್ದೀನಿ. ಈಗ ರೀಸೆಂಟ್ ಮಹಾನಗರ ಪಾಲಿಕೆ ಚುನಾವಣೆ ಲೇಡೀಸ್ ವಾರ್ಡ್ನಲ್ಲಿ JDS ಅವ್ರಿಗೂ ಗೆಲ್ಸಿದ್ದೀನಿ. ಕಾಂಗ್ರೆಸ್ಸಲ್ಲಿ 3 ಸತಿ ನಾನು ಸೋಲ್ಸಿರೋ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ನಾನೇ. ಖಂಡಿತವಾಗಿ ಹೇಳ್ತೀನಿ. ಚಾಲೆಂಜ್. ನನ್ನ ಹತ್ರ ಗೆಲ್ಸೋ ಓಟ್ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದ್ರೆ ನನ್ನ ಹತ್ರ ಸೋಲ್ಸಷ್ಟು ಶಕ್ತಿ ಇದೆ. ಅದು ಕಾಂಗ್ರೆಸ್ಸಿಗೆ. ಹೌದು ಸರ್. ಈಗ ಈ ಎಲ್ಲ ಹೋರಾಟದಿಂದ ಬಿಜೆಪಿಗೆ ಲಾಭ ಆಗ್ಬಿಡುತ್ತಂತೆ. ಹಾಗಾಗಿ ಯಾವುದೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳೇ ಗಮನ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕಾಂಗ್ರೆಸ್ನ ಕೆಲವು ಲೀಡರ್ಗಳು. ಒಂದು ಹೋರಾಟವನ್ನು ಮಾಡುವಾಗ ಗೆಲ್ತೀವೋ ಬಿಡ್ತೀವೋ ಆ ಹೋರಾಟ ಸಕ್ಸಸ್ ಆಗಬೇಕು ಅನ್ನುವಂಥ ಉದ್ದೇಶ ಇದ್ದೇ ಇರುತ್ತೆ. ನಿಮ್ಗಳಲ್ಲಿ ಆ ಉದ್ದೇಶ ಆಸ್ ಇಟ್ ಈಸ್ ಇದೆಯಾ ಅಂತ? 18ರಿಂದ 25 ವರ್ಷದ ಏನು ಯೂತ್ಸ್ ಇದಾರಲ್ಲ ಅವರು ಪೂರ್ತಿ ಒಂದ್ ಸೈಡ್ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮ ನನಗೂ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. 18ರಿಂದ 25 ವರ್ಷ ಯೂತ್ಸ್ ಐಕಾನ್ 5G 6G ಜನರೇಷನ್ ಹುಡುಗರು ಇದಾರಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಗುಮ್ಮ ಬಂದ ಬಿಜೆಪಿ ಬರುತ್ತೆ. ಗುಮ್ಮ ಬಂದ ಯಾವುದೋ ಡಬ್ಬ ಬರ್ತಿತ್ತು, ಬಾಂಬೆ ಮಿಠಾಯಿ ನೋಡೋದು ತೋರಿಸಿ ಇದು ಮಾಡ್ತಿದ್ರು. ಅದು ನಡೆಯೋದಿಲ್ಲ ಸ್ವಾಮಿ. ಈಗ ಕಾಲ ಚೇಂಜ್ ಆಗಿಬಿಟ್ಟಿದೆ. ಲ್ಯಾಂಡ್ಲೈನ್ ಇತ್ತು, ಯಾರೋ ಮಾಡ್ತಿದ್ರು, ಈಗಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಈ ಇಲ್ಲಿಂದ ಮಾತು ಒಂದು ಅರ್ಧ ನಿಮಿಷದಲ್ಲಿ ಹೋಗುತ್ತೆ. 18ರಿಂದ 25 ವರ್ಷಗಳ ಹುಡುಗರಲ್ಲಿ ನಾನು ದಯವಿಟ್ಟು ಅಪೀಲ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಡ್ರಿ. ಪಕ್ಷೇತರ ಯಾರಿಗಾದ್ರೂ ಮಾಡಿ, ಕಾಂಗ್ರೆಸ್ಸಿಗೆ ಬಿಟ್ ಮಾಡಿ. ಬಟ್ ನಿಮಗಿಂತ ಹೆಚ್ಚಾಗಿ ಸರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಬೇರೆ ಜಿಲ್ಲೆಗಳಲ್ಲಿರುವಂಥ ಮುಸಲ್ಮಾನರು ತುಂಬ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ದಾವಣಗೆರೆ ಜನ ಶಕ್ತಿನ ತೋರಿಸ್ತಾರೆ ಅಂತ. ಕರ್ನಾಟಕ ರಾಜ್ಯದಲ್ಲ ಸ್ವಾಮಿ, ಇಡೀ ಭಾರತ ದೇಶ ನೋಡ್ತಾ ಇದೆ ಈ ಚುನಾವಣೆ. ಇಡೀ ಭಾರತ ದೇಶ ಚುನಾವಣೆ ಇದೆ.
ಸುರ್ಜೇವಾಲ ಅವರು ಬಂದು ನಮ್ಮ ಉಲ್ಮಾಗಳ ಬಗ್ಗೆ ಹೇಳಿದ್ರಲ್ಲ, ಆವಾಗಿಂದ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಇನ್ನೊಂದ್ಸತಿ ಹೇಳಿ ಸರ್, ಏನ್ ಹೇಳಿದ್ರು ಅಂತ? ಸುರ್ಜೇವಾಲ ಸಾಹೇಬರು ನಮ್ಮ ಉಲ್ಮಾಗಳ ಮೀಟಿಂಗ್ ನಲ್ಲಿ ನಮಗೆ ಕಡೆಗಣಿಸಿದ್ರಲ್ಲ, ಅಲ್ಲಿಂದಾನೇ ಟ್ರೆಂಡ್ ಚೇಂಜ್ ಆಗಿದೆ. ಹರಿಯಾಣದಲ್ಲಿ ಅವ್ರ ಆಫೀಸ್ ಏನ್ ಮಾಡಿದ್ರು, ಹುಡುಗರು ಏನ್ ಮಾಡಿದ್ರು ಗೊತ್ತಿದ್ಯಾ? ನಿಮ್ ಮಾಧ್ಯಮ ಮುಖಾಂತರದಲ್ಲಿ ನಾನು ನೋಡಿದ್ದೀನಿ. ಸುರ್ಜೇವಾಲನವರು ನಮ್ಮ ಕರ್ನಾಟಕ ಸ್ಟೇಟಿಗೆ ಬಂದು ನಮ್ಮ ಉಲ್ಮಾ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದಾವಣಗೆರೆ ದಕ್ಷಿಣದ ನಮ್ಮ ಮುಸಲ್ಮಾನ್ ಮತದಾರರ ಬಾಂಧವರಿಗೆ ನಾನು ದಯವಿಟ್ಟು ವಿನಂತಿಸಿಕೊಳ್ಳುತ್ತೀನಿ, ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಸದ ಆಮಿಷಕ್ಕೆ ಒಳಗಾಗಬೇಡ್ರಿ. ದಯವಿಟ್ಟು ಈ ಸತಿ ಪಾಠ ಕಲಿಸ್ರಿ. ಸಮಯ ಬಂದಿದೆ, ಎಚ್ಚೆತ್ತುಕೊಳ್ಳಿ. ಹುಡುಗರೇ, ಮಾನ್ಯ ಮತದಾರ, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಕಾಂಗ್ರೆಸ್ಸಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಎಜುಕೇಷನ್ನಲ್ಲಿ ಇರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಬಹಿರಂಗವಾಗಿ ಚರ್ಚೆಗೆ ಬರೀ ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ. ಅಭಿವೃದ್ಧಿ ಶೂನ್ಯ. ಮುಂದೇನೂ ಮಾಡಲ್ಲ ಅವರು. ಅವ್ರ ಮನೆಗೆ MP, ಅವ್ರ ಮನೆಗೆ ಮಂತ್ರಿ, ಅವ್ರ ಮನೆಗೆ ಶಾಸಕರಿದ್ರೆ ಯಾರು ಮಾಡಲ್ಲ ಸ್ವಾಮಿ. ಬೇರೆಯವ್ರಿಗೆ ಹಂಚ್ಕೊಡ್ರಿ, ಅವಾಗ ಗೊತ್ತಾಗುತ್ತೆ. ಓಕೆ, ಬಟ್ ಈ ಹೋರಾಟದ ಲಾಭನ ಕೆಲವರು ಯಾರೋ ಪಡ್ಕೊಂಡ್ರಲ್ಲ ಸರ್. ಪಾಪ ಇಬ್ಬರ ಜಗಳ ಮೂರನೇವ್ರ ಲಾಭ ಅನ್ನೋ ರೀತಿಯಲ್ಲಿ ಮುಸಲ್ಮಾನರ ಈ ಹೋರಾಟವನ್ನ ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ಯೂಸ್ ಮಾಡ್ಕೊಂಡ್ರು ಅಂತ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಸ್ವಾಮಿ. ಅವರು ಮುಸಲ್ಮಾನ್ ಅಂತ ಹೇಳಿದ್ರೆ ನಾವು ಅದಕ್ಕೆ ನಾವು ಜಾತಿ ಭೇದ ಕಟ್ಟಕ್ಕೆ ನಾವು ರೆಡಿಲ್ಲ. ಎಲ್ಲ ಅಣ್ಣ ತಮ್ಮ ಬಾಂಧವರೇ ನಾವು. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯದಿಂದ ಅವ್ರು ಏನು ಮಂಡನೆ ಮಾಡ್ತಾರೆ ಅದು ನಮಗೆ ಬೇಕಾದ ವಿಚಾರ. ನಮ್ಮ ವಿಚಾರವನ್ನ ಮಂಡನೆ ಮಾಡ್ತಿರೋದು ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು, ನಾವು ಈ ಹೋರಾಟದ ಹಾದಿಯಿಂದ ಹಿಂದೆ ಸರಿಯಲ್ಲ, ನಾವು ಮುಸಲ್ಮಾನರ ಜೊತೆ ನಿಂತ್ಕೋತೀವಿ ಅಂತ ಹೇಳಿ ಹೋದವರು ಯಾಕೆ ನಿಲ್ಲಲಿಲ್ಲ? ಅವ್ರು ಯಾಕೆ ಸೇಲ್ ಆದ್ರು, ಡೀಲ್ ಆದ್ರು ಅಂತ? ಸರ್, ಸೇಲ್ ಡೀಲ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಸೇಲ್ ಆದ್ರೂ ಡೀಲ್ ಆದ್ರೂ ನಾನು ಕಣ್ಣಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ. ನಾನು ನೋ ಕಾಮೆಂಟ್ಸ್ ಅದ್ರ ಬಗ್ಗೆ ನಾನು ಹೇಳಕ್ಕೆ ತಯಾರಿಲ್ಲ. ಯಾಕಂದ್ರೆ ನಾನು ನೋಡಿಲ್ಲ. ನಾನು ಖುದ್ದಾಗಿ ನೋಡ್ತಿದ್ರೆ ನಾನು ಅವ್ರ ಬಗ್ಗೆ ಹೇಳ್ತಿದ್ದೆ. ನಮ್ಮ 12 ಜನ ನಾವು ಪಕ್ಷೇತರ ಅಭ್ಯರ್ಥಿಯಾಗಿದ್ದೀವಿ. ನಾವು ಡಿಬೇಟ್ ಮಾಡಬೇಕು, ಆದಷ್ಟು ಎಷ್ಟು ತಗೋಬೇಕು ಅಷ್ಟು ಮಾಡ್ತೀನಿ. ಇನ್ನೊಂದ್ಸತಿ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟಿಗೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮಾಡಬೇಡ್ರಿ. 30 ವರ್ಷದಿಂದ ನಮ್ಮ ದಾವಣಗೆರೆ ದಕ್ಷಿಣ ಅನ್ನೋದು ಕಚಡಕ್ಕಿಂತ ಅದು ಮಾಡಿಬಿಟ್ಟಿದ್ದಾರೆ. ಬರ್ತಾರೆ ಹೇಳೋರು. ಇದೊಂದು ಮಾತು ಹೇಳಕ್ ಬಯಸ್ತೀನಿ, ಇನ್ನು 2 ತಿಂಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ. ಯುವಕರೇ, 2 ತಿಂಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ. ಆವಾಗ ನಾವು ಯಾರು ನಮಗೆ ಕೌಂಟ್ರ್ ಕೊಡ್ತಾರೋ ಅವರಿಗೆ ಆ ಚುನಾವಣೆಯಲ್ಲಿ ಕೊಡೋಕೆ ನಾನು ತಯಾರಾಗಿದ್ದೀನಿ. ನವೀದ್ ಭಾಷಾ, ದಾವಣಗೆರೆ ಸೋತ್ ಮತದಾರ. ನಿಮ್ಮ ಸಂದೇಶ ಯಾರಿಗೆ ಹೋಗಿರುತ್ತೆ? ನನ್ನ ಸಂದೇಶ ಅದೇ ಹೇಳ್ತಿರೋದು. ಈಗ ಗುಮ್ಮ ಬಂದ, ಅದು ಬಂದ, ಇದು ಬಂದ ಅಂತ ತೋರಿಸ್ತಾರಲ್ಲ ರೀ ಸ್ವಾಮಿ. ಅವ್ರದ್ದು ಎಲೆಕ್ಷನ್ 2 ತಿಂಗಳಲ್ಲಿ ಇದೆ. ಬರ್ರಿ ಕಾರ್ಪೊರೇಷನ್ಗೆ. ನಮಗೆ ಇಷ್ಟು ದಿವಸ ಕಾಂಗ್ರೆಸ್ ಬಿಟ್ಟು ಬೇರೆ ಪರ್ಯಾಯ ಇದ್ದಿಲ್ಲ. ಈಗ ನಾವು ಹುಡ್ಕೊಂಡಿದ್ದೀವಿ. ನಾನು ಸರ್ವೆ ಮಾಡಿ ನಾನು ಮಾಡ್ತಾ ಇದ್ದೀನಿಲ್ಲ. 2 ನನ್ನ ವೈಯಕ್ತಿಕ ಶಕ್ತಿಯಿಂದ 2 ಮಹಾನಗರ ಪಾಲಿಕೆ ಗೆಲ್ಲಷ್ಟು ನಮ್ಮ ಯುವಕರಲ್ಲಿ ಮತ್ತು ನನ್ನ ಫ್ರೆಂಡ್ಸ್ನಲ್ಲಿ ಆ ಶಕ್ತಿ ಇದೆ. 2 ಮಹಾನಗರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು 3 ಸತಿ ಸೋಲಿಸಿದ್ದು ನನ್ನ ರೆಕಾರ್ಡ್ ಇದೆ. ಹೆಸರು ತೊಗೊಂಡು ಹೇಳಿದ್ದೀನಿ ನಾನು. ಈಗೂ 2 ಕ್ಷೇತ್ರ, 2 ವಾರ್ಡ್ಗಳು ನಾನು ಸೋಲ್ಸಕ್ಕೆ ರೆಡಿ ಇದ್ದೀನಿ. ನಾವು ವೈಯಕ್ತಿಕವಾಗಿ ನಾವು ಇಂಡಿಪೆಂಡೆಂಟ್ ಗೆಲ್ಲಷ್ಟು ನನ್ನ ಹತ್ರ ಶಕ್ತಿ ಇದೆ. ಓಕೆ, ಹೇಳ್ರಿ ಸರ್. ಏನಿಲ್ಲ ಸರ್, ಅದೇ ಸರ್. ಆಗ್ಲೇ ಜೋರ್ ಮಾತಾಡ್ತಿದ್ರಿ. ನಾವು ಹೇಳೋದೆಲ್ಲ ಹೇಳ್ಬಿಟ್ಟಾರಲ್ಲ ಸರ್ ಅವರು. ಹೇಳಿ, ಅದನ್ನೇ ಹೇಳಿ. ಅದೇ ಹೇಳಾರಲ್ಲ, ಮತ್ತೇನು ಮಾತಾಡೋದೈತಿ? ಯಾರು ಈಗ ಏನ್ ಮಾಡ್ತೀರಿ? ಇಲ್ಲ ನೀವು ಸೇರ್ಕೊಂಡು BJD ಜಮೀರ್ ಅಹಮದ್ ಬಂದಿಲ್ಲಿದ್ರೆ ಬರಬಾರ್ದು. ಅವ್ರಿಗೆ ಬಹಳ ಅವಮಾನ ಆಗೈತಿ. ಈ ಮುಸ್ಲಿಂ ಇಲ್ಲಿ ಬಾಂಧವರಿಂದ ಐತಲ್ಲ, ಅವ್ರು ಬಂದ್ರೆ ಐತಲ್ಲ 5ನೇ ತಾರೀಕಿಗೆ ಬಹಳ ಐತಲ್ಲ ಅವಮಾನ ಆಗ್ಬಿಡುತ್ತೆ. ಓಕೆ, ಯಾರಿಗೆ ಅವಮಾನ ಆಗುತ್ತೆ? ಈ ಕಾಂಗ್ರೆಸ್ಸಿಗೆ. ಸರ್, ಹಲೋ, ಏನು ಸರ್? ಏನು ಹೇಳ್ತೀರಿ? ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು? ನಮಗೆ ಗೆಲ್ಲೋದು ಇಂಡಿಪೆಂಡೆಂಟ್ ಗೆಲ್ಲಿಸ್ತೀವಿ. ಕಾಂಗ್ರೆಸ್ಸಿಗೆ ಬಿಟ್ಟು ಯಾರ ಗೆಲ್ಲಿ ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಮಗೆ ಈ ಸೈಡ್ ಭಾಗದಲ್ಲಿ ಅನ್ಯಾಯ ಬಹಳ ಆಗಿದೆ. ಅನ್ಯಾಯ ಯಾಕಾಗಿದೆ ಅಂತ ಕೇಳಿ ಪ್ರಶ್ನೆ. ಹೇಳ್ರಿ ಸರ್, ಯಾಕಾಗಿತ್ತು ಹೇಳಿ. ಅನ್ಯಾಯ ಯಾಕಾಗಿದೆ? 6 ಸಲ ಅವ್ರಿಗೆ ನಾವು ಗೆಲ್ಸಿದೀವಿ. 1 ಸಲ MP ಗೆಲ್ಸಿದೀವಿ, ಉಳ್ಕಿದ ಸತೆ MLA ಗೆಲ್ಸಿದೀವಿ. ಈ ಭಾಗದಲ್ಲಿ SS ಮಲ್ಲಿಕಾರ್ಜುನ ಗೆದ್ದಿದ್ದಾರೆ ಅನ್ಸತ್ತೆ. ಅವ್ರ ತಂದೆಯವರು MP ಗೆದ್ದಿದ್ರು, ಇವರು ಇದು ಗೆದ್ದಿದ್ರು MLA. ನಾವು ಅವ್ರಿಗೆ MLA MP ಮಾಡ್ಕೊಂತಾನೆ ಅದೀವಿ. ಈಗ ಮೊನ್ನೆ ಪ್ರಭಾ ಮಲ್ಲಿಕಾರ್ಜುನ ಅವರು ಗೆದ್ದಿದ್ದಾರೆ. ನಾವು ಗೆಲ್ಲದ್ರಾಗ ನಮ್ದು ಇದು ಏನಿಲ್ಲ, ನಮ್ಮ ಪಾತ್ರ ಏನಿಲ್ಲ. ಗೆಲ್ರಿ, ನಾವು ಇಲ್ಲ ಅನ್ನೋದಿಲ್ಲ. ಇಲ್ಲಿ ಬಂದಿದ್ದ ಅನುದಾನ ನೀವು ಇಲ್ಲಿಂದ ತಗೊಂಡೋಗಿ ಆ ಸೈಡ್ ಯಾಕೆ ಶಿಫ್ಟ್ ಮಾಡ್ತೀರಿ? ದಕ್ಷಿಣಕ್ಕೆ ಬಂದಿದ್ದ ಅನುದಾನ ಉತ್ತರಕ್ಕೆ ಹೋಗುತ್ತಾ? ಆವಾಗಿಂದ ನಮ್ದು ಇದು ಯಾಕಂತೇಳಿದ್ರೆ, ಇದು ಸ್ಮಾರ್ಟ್ ಸಿಟಿ ಕ್ಯಾನ್ಸಲ್ ಆಗಿತ್ತು. ದಾವಣಗೆರೆ ಸ್ಮಾರ್ಟ್ ಸಿಟಿ ಕ್ಯಾನ್ಸಲ್ ಆಗಿತ್ತು. ಮಂಡಕ್ಕಿ ಬಟ್ಟಿ ಲೇಔಟ್ ತೋರಿಸಿ 373 ಕೋಟಿ 93 ಲಕ್ಷ ರೂಪಾಯಿ ಅನುದಾನ ಬಂತದೆ. ಅದ್ರಾಗ ಒಂದು 11 ಕೋಟಿ ಖರ್ಚು ಮಾಡಿ ಅವರೆಲ್ಲ ಕೆಲಸ ಮಾಡಿಸಿ ಅಲ್ಲೇ ರೋಡ್ ಗೀಡ್ ಹಾಕಿಸಿ, ಉಳ್ಕಿದ ದುಡ್ಡು ಆ ಭಾಗದಲ್ಲಿ ತಗೊಂಡೋಗಿ ಹಾಕ್ಕೊಂಡು
ಉತ್ತರದಲ್ಲಿ ಹಾಕ್ಕೊಂಡು ಅಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ರೋಡು ಎಲ್ಲ ಚರಂಡಿ ಡ್ರೈನೇಜ್ಗಳು ಏನೇನು ಅದಾವು ಸ್ಮಾರ್ಟ್ ಸಿಟಿ ಅಲ್ಲಿ ಮಾಡಿದ್ರು. ಇದು ಕಚರಾ ಸಿಟಿ ಮಾಡಿದ್ರು ಅವರು ಇವಾಗ. ಈಗ ನಮಗೆ ಅದು ಯಾಕಂತೇಳಿದರೆ ನಾವು ಅದು ಕೇಳ್ಕೊತಾನೆ ಅದೀವಿ. ನಮಗೆ ಟಿಕೆಟ್ ಕೊಡ್ರಿ, ನಮಗೆ ಟಿಕೆಟ್ ಕೊಡ್ರಿ, ನಮ್ಮ ಏರಿಯಾ ನಾವು ಭಾಗ ಚೆನ್ನಾಗಿ ಮಾಡ್ಕೊತೀವಿ ಅಂತೇಳಿ ಕೇಳಿದ್ವಿ. ಆದ್ರೆ ಕೇಳಿದ್ರೆ ಅವ್ರು ಕೇಳಕ್ ರೆಡಿ ಇಲ್ಲ. ಹೈಕಮಾಂಡ್ ಅಲ್ಲಿ ಹೋದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ ಟಿಕೆಟ್ ತಗೊಂಬಂದಿದ್ದಾರೆ. ಯಾರು ಅವರು ಟಿಕೆಟ್ ತಗೊಂಬಂದು ಈಗ ಇದ್ದವರಿಗೆ ಇಲ್ಲಿ ಲೋಕಲ್ನಾಗ ಇದ್ದವರಿಗೆ ಟಿಕೆಟ್ ಕೊಟ್ಟಿಲ್ಲ ಹೈಕಮಾಂಡ್ದವ್ರು. ಅವ್ರ ಮನಸ್ಸಿನಾಗಿತ್ತು ಈ ಭಾಗ ಯಾವತ್ತೂ ಇದು ಆಗ್ಬಾರ್ದು ಅಂತೇಳಿ. ಅವ್ರ ಮನಸ್ಸಿನಲ್ಲಿ ಈ ಭಾಗ ಚೆನ್ನಾಗಿ ಆಗ್ಬೇಕಂದಿದ್ರೆ ಅಹಿಂದದವ್ರಿಗೆ ಕೇಳಿದ್ರಿಲ್ಲ. ದಾವಣಗೆರೆಯಿಂದ ಅಹಿಂದದವ್ರಿಗೆ ಯಾರ್ಯಾರ ಕೇಳ್ರಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ಇಲ್ಲಾಂದ್ರೆ ಗೆದ್ಕೊಂಡು ಬರ್ತೀವಿ ಅಂತೇಳಿ ಕೇಳಿದ್ವಿ. ಅಹಿಂದದಲ್ಲೇ ಮುಸ್ಲಿಮು ಬಂತು, ನಾಯಕರು ಬಂದರು, ಕುರುಬರು ಬಂದರು, ದಲಿತರು ಬಂದರು, ಎಲ್ಲರೂ ಬಂದ್ವಿ ನಾವು. ಆದ್ರೂ ನಾವು ಹೇಳಿದರೆ ಅವ್ರು ಅಹಿಂದಕ್ಕೆ ಟಿಕೆಟ್ ಕೊಟ್ಟಿಲ್ಲ. ನಮ್ದು ಏನಂತ ಹೇಳಿದ್ರೆ ನಾವು ಸೋಲಿಸ್ಬೇಕಂತೇಳಿ ಪಣ ತೊಟ್ಟಿದ್ದೀವಿ. ಬಟ್ ಒಗ್ಗಟ್ಟಿಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಈ ಒಗ್ಗಟ್ಟನ್ನು ಹೇಗೆ ತರ್ತೀರಿ ನಿಮ್ಮ ಸಮುದಾಯದಲ್ಲಿ? ಅದಾರ ಇವತ್ತಿಲ್ಲ ನಾಳೆ ಕೇಳೇ ಕೇಳ್ತಾರ, ಅವ್ರಿಗೂ ಗೊತ್ತಾಕೈತಿ. ಈಗ ಹೆಂಗಂತ ಹೇಳಿದ್ರೆ ಅವ್ರದ್ದು ದುಡ್ಡಿನ ದರ್ಪ ಅದು, ದುಡ್ಡಿನ ದರ್ಪ. ಈಗ ನಮ್ದ್ರಲ್ಲಿ ಹೆಂಗಂತ ಹೇಳಿದ್ರೆ ಕೆಲವರು ದುಡ್ಡಿಗೆ ಅಮಿಷ ಒಡ್ಡಿ ಹೋಗಾಕತ್ತಾರ. ಅವ್ರ ಸಮುದಾಯದ ಸ್ವಾಭಿಮಾನಕ್ಕಿಂತ ದುಡ್ಡು ದೊಡ್ಡದಾಗುತ್ತಾ ಅಂತ. ಇದು ಹೆಂಗಂತ ಹೇಳಿದ್ರೆ ಈಗ ಸ್ವಾಭಿಮಾನ ಅವರಿಗೆ ಗೊತ್ತಾಗ್ಬೇಕು. ತಿಳುವಳಿಕೆ ಇಲ್ದವ್ರಿಗೆ ಹಿಡ್ಕೊಂತಾರ, ತಿಳುವಳಿಕೆ ಇದ್ದವ್ರಿಗೆ ಹಿಡ್ಕೊಳೋದಿಲ್ಲ. ನಮ್ಮರಲ್ಲಿ ಮತ್ತೆ ತಿಳುವಳಿಕೆ 90% ಜನ ನಮ್ಮರಲ್ಲಿ ಅನ್ಎಜುಕೇಟೆಡ್ ಅದಾರ. ಅನ್ಎಜುಕೇಟೆಡ್ ಅದು ಲಾಭ ಎತ್ಕೊಂತಾರ ಅವರು. ಅನ್ಎಜುಕೇಟೆಡ್ ಈಗ ನೋಡ್ಕೊಂಡು ಲಾಭ ಎತ್ಕೊಂತಾರ. ಎಜುಕೇಟೆಡ್ ಅವ್ರು ಇದ್ದವ್ರು ಬುದ್ಧಿವಂತರು ಯಾರು ಹೋಗೋದು. ವಿದ್ಯಾವಂತರು ಬುದ್ಧಿವಂತರು ಯಾವತ್ತೂ ಹೋಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರ, ಅಹಂಕಾರ, ದುಡ್ಡಿನ ಮದ ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರ ಅವ್ರು, ಅವನ್ನ ನೋಡೋನ್ ಬಿಡ ಬಿರಿಯಾನಿ. ಇದು ಕುಲ್ಲ ಕಾಂಗ್ರೆಸ್ ಆಫೀಸ್ನಲ್ಲಿ ಹೇಳಿರೋದ್ ಮಾತು ಬಹಿರಂಗವಾಗಿ ಹೇಳ್ತೀನಿ. 500 ರೂಪಾಯಿ ಬಿರಿಯಾನಿ ಅಂತೇಳಿ ಕಾಂಗ್ರೆಸ್ ಆಫೀಸ್ನಾಗ ಹೇಳಿರೋದ್ ಮಾತಿದು. ಅಲ್ಲಿ ಹೇಳಿಲ್ಲ. ಅವ್ರೇನ್ ಬಿಡ ಒಂದ್ ಬಿರಿಯಾನಿ 500 ರೂಪಾಯಿ 1000 ರೂಪಾಯಿ ಓಟ್ ಅಂತ ಹೇಳಿದಾರ. ಅದಕ್ಕೋಸ್ಕರ ನಾವೇನ ಅದೇ ಅವಮಾನ ಅಂತಾನೆ ಈಗ ನಾವು ಅದ್ರ ಆಪೋಸ್ನಾಗ ಓಟ್ ಮಾಡಕ್ ರೆಡಿ ಇದೀವಿ. ಈಗ ನಾವು ತಿಳುವಳಿಕೆ ಯಾರಿಗೈತಿ ಅವ್ರಿಗೆಲ್ಲ ಇದು ಮಾಡಿದೀವಿ. ಈ ಇನ್ಶಾಲ್ಲಾ ಇದು 80% ಜನ ಬುದ್ಧಿವಂತರು ಅದಾರ. ದೇವ್ರು ಅವ್ರಿಗೆ ಬುದ್ಧಿ ಕೊಳ್ಳಿ, ಅವರು ಕೆಲಸ ಮಾಡೇ ಮಾಡ್ತಾರೆ. ಈಗ ಅವರ ಕಾಂಗ್ರೆಸ್ ಆಪೋಸಿಟ್ ಆಗಿ ಆವಾಗ ನಾವು ಜೈಶೀಲರನ್ನು ಹಾಕಿವಿ. ಅದೊಂದು ಇದನ್ನು ಮಾಡೀವಿ ನಾವು. ಇಂಡಿಪೆಂಡೆಂಟಿಗೆ ಇಂಡಿಪೆಂಡೆಂಟರ ಗೆಲ್ಲುತ್ತೆ, ಇಲ್ಲಾಂದ್ರೆ STPIಗಾರ ಏನಾರ ಒಂದು. ನಮ್ದು ಪ್ರಿಫರೆನ್ಸ್ ಏನಂದ್ರೆ ನಾವು ಇಂಡಿಪೆಂಡೆಂಟ್ ಮಾಡಿ ಇವ್ರಿಗೆ ಸೋಲ್ಸ್ಬೇಕಂತೇಳಿ ಸಂದೇಶ ಇದು ಮಾಡಿದ್ವಿ. ಭಾಳ ಚಲೋ ಮಾತಾಡಿದ್ರಿ ಸರ್. ಹೇಳ್ರಿ ಸರ್. ಜಮೀರ್ ಅಹಮದ್. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ತುಂಬಾ ಗಮನ ಸೆಳೆದೈತಿ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉಳ್ಳವರು ಸ್ಥಿತಿವಂತರು ಹಾಗೂ ಬಡವರ ಮಧ್ಯೆ ಆಗ್ತಾ ಇರೋ ಎಲೆಕ್ಷನ್ ಇದು. ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಸಲ್ಮಾನರಿಗೆ ವಂಚನೆ ಮಾಡಿರೋ ಜಗತ್ ಜಾಹೀರ್, ಇದರಲ್ಲಿ 2 ಮಾತಿಲ್ಲ. ಈ ಆ ಒಂದು ಕಾಂಗ್ರೆಸ್ ಹೈಕಮಾಂಡ್ನ ಅಲ್ಪಸಂಖ್ಯಾತರ ಅಥವಾ ಅಹಿಂದ ಸಮಾಜಕ್ಕೆ ಮಾಡಿರೋ ದ್ರೋಹಕ್ಕೆ ವಿರುದ್ಧವಾಗಿ ಮತದಾನ ಈ ಬಾರಿ ನಡೆಯುತ್ತೆ. ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಾವೆಲ್ಲ ಬಹಳ ಹತ್ತಿರದಲ್ಲಿದ್ದೀವಿ, ಗೆದ್ಬಿಟ್ಟಿದ್ದೀವಿ, ಈಗ ಲೀಡಿಗಷ್ಟೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಲೀಡಿಗೆ ಪ್ರಯತ್ನ ಮಾಡ್ತಿರೋರು ಇಡೀ ಕ್ಯಾಬಿನೆಟ್ ಬರಬೇಕಾ, CM DCM ಬರಬೇಕಾ? ಇಷ್ಟರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂಥೇಳಿ. ಆಮೇಲೆ ಕೆಲಸ ಅವರು ಈಗಿರೋ ನಮ್ಮ ಮಾಜಿ ಶಾಸಕರು ಏನು ಈಗ ದಿವಂಗತ ಆಗಿದಾರಲ್ಲ, ಅವರಾಗಲಿ ಅವ್ರ ಮಗ ಆಗಲಿ ಸರಿಯಾಗಿ ಇಲ್ಲಿ ಕೆಲಸಗಳು ಮಾಡಿದಿದ್ರೆ ಇಡೀ ಕ್ಯಾಬಿನೆಟ್ CM DCM ಪ್ರಚಾರ ಮಾಡೋ ಅವಶ್ಯಕತೆ ಇತ್ತ? ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಿನೇ ಅವ್ರಿಗೆ ಗೆಲ್ಸ್ಲಿಕ್ಕೆ ಅವ್ರನ್ನೆಲ್ಲ ಕರ್ಸ್ಕೊತಾ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ನಾಯಕರು ಬಂದೇನಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಅವ್ರು
ಅನ್ಕೊಂಡಿರ್ಬೋದು, ಬಟ್ ಅದು ಅವರೆಲ್ಲ ಬಂದು ವಿರುದ್ಧನೇ ಕೆಲಸ ಮಾಡ್ತಾ ಇರೋದು. ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ. VS ಉಗ್ರಪ್ಪ ಅಂತ ಹೇಳಿ ಅವನು ನಿಮಗೆ ಸಾಮರ್ಥ್ಯ ಇಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ನಲಪಾಡ್ ಅಂತೆ ಅವನು ಯಾರೋ ಬಂದು ದಾಡಿ ಟೋಪಿ ಇರೋರೆಲ್ಲ ಮುಸಲ್ಮಾನರಲ್ಲ ಅಂತ ಈ ರೀತಿ ವಿರುದ್ಧ ಹೇಳಿಕೆಗಳು ಕೊಟ್ಟು ಅವರಿಗೆ ನಷ್ಟ ಮಾಡ್ತಾ ಇದ್ದಾರೆ ಹೊರತು ಲಾಭ ಆಗ್ತಾ ಇದೆ ಅಂತ ನಮಗಂತ ಅನಿಸ್ತಾ ಇದೆಲ್ಲ. ಅವರು ತುಂಬ ಏನೋ ಒಂದು ಗುಂಗಲ್ಲಿದ್ದಾರೆ. ಆ ಗುಂಗು ಈ ಬಾರಿ ಅದಕ್ಕೆ ಉತ್ತರ ನಮ್ಮ ಸಮಾಜದವರು, ಆಮೇಲೆ ನಮ್ಮ ಸಮಾಜದವ್ರು ಅನ್ನೋದಕ್ಕಿಂತ ಅಹಿಂದ ಸಮಾಜದವರು ಕುಟುಂಬ ರಾಜಕಾರಣದ ವಿರುದ್ಧ ಈ ಬಾರಿ ಮತ ಚಲಾಯಿಸ್ತಾ ಇದ್ದಾರೆ. ಇದಂತೂ ಸತ್ಯ, ಇದನ್ನು ಅವ್ರು ಬರೆದಿಡ್ಕೋಬೇಕು. ಆಮೇಲೆ ಒಂದು ಕಾಂಗ್ರೆಸ್ ಹೈಕಮಾಂಡು ಒಂದು ತಪ್ಪೇನು ಮಾಡಿದೆ ಅಂತ ಹೇಳಿದರೆ, ಮುಸಲ್ಮಾನರ ಕಡೆಗಣನೆ ಯಾಕೆ ಮಾಡಿದೆ ಅಂತ ಹೇಳಿದರೆ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ, SS ಕುಟುಂಬದವ್ರನ್ನ ಓಲೈಸ್ಕೊಳ್ಳಿಕ್ಕೆ. ಅವ್ರನ್ನ ಲಾಭ ಏನಂತ ಹೇಳಿದ್ರೆ, ಈಗ ಹೆಂಗಿದ್ರು ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ವಾಲ್ತಾರೆ. ಅವ್ರನ್ನೇನಪ್ಪ ಮುಂದೆ ನಾವೇನೋ ಒಂದು ಆಮಿಷಗಳಿಗೆ ಅವ್ರನ್ನೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ನಾವೇನೋ ಮಾಡ್ಕೋಬೋದು, ಇವ್ರನ್ನ ವಿರೋಧ ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಕಾಲ ವಿಪರೀತ ಇದೆ ಈ ಬಾರಿ. ಆ ರೀತಿ ವಾತಾವರಣ ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಈ ಬಾರಿ ಅಂತೂ ಅವ್ರು ಅನ್ಕೊಂಡಿರೋಷ್ಟು ಸುಲಭ ಎಲೆಕ್ಷನ್ ಅಲ್ಲ. ಈಗ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ, ಯುವಕರು ಭಾಳ ಜನ ಹೋಗ್ತಾ ಇದ್ದಾರೆ ಪ್ರಚಾರಕ್ಕೆ, ದಂಡೆ ಬರ್ತಾ ಇದೆ. ಅದೆಲ್ಲ ಕೆಲವು ಆಮಿಷಗಳಿಗೆ ಕೆಲವರು ಹೋಗ್ತಾ ಇದ್ದಾರೆ, ಕೆಲವು ತಮ್ಮ ಏನೋ ಒಂದು ಸಣ್ಣ ಪುಟ್ಟ ಒಂದು ಇದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ವಾಸ್ತವ ಹಂಗಿಲ್ಲ. ಅಲ್ಲಿ ಜೊತೆಯಲ್ಲಿ ಹೋದ್ರು ಒಳಗಿನ ರೋಚ ಏನಿದೆಲ್ಲ ಮತದಾನದ ಮೂಲಕ ನಮ್ಮ ಸಮಾಜದವ್ರು ತೋರಿಸ್ತಾರೆ. ಬಟ್ ಮತದಾನ ಪ್ರಕ್ರಿಯೆ ಅಂದ್ರೆ ಹೋಗಿ ಪ್ರಚಾರ ಮಾಡುವಂತ ಪ್ರಕ್ರಿಯೆಯಲ್ಲಿ ಆಮಿಷಕ್ಕೆ ಒಳಗಾದವರು ಮತದಾನದ ಒಂದು ಆಮಿಷಕ್ಕೆ ಯಾಕೆ ಒಳಗಾಗಲ್ಲ ಅಂತ ನೋಡಿ. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ಆಮಿಷಗಳಿಗೆ ಯಾವಾಗ ಬಲಿ ಆಗ್ತಾರೆ ಅಂತ ಹೇಳಿದ್ರೆ, ಈಗ ಆಮಿಷಗಳು ಅವ್ರು ಕೊಡ್ತಾ ಇರ್ಬೋದು, ಆದರೆ ಅದಕ್ಕೆ ತಾತ್ಕಾಲಿಕ. ಅದು ಚುನಾವಣೆ ಸಮಯದಲ್ಲಿ ವಿವೇಚನೆಯಿಂದ ಮತದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಬಟ್ ನನಗೆ ಭಾಳ ಬೇಜಾರಾಗೋದು ಸರ್, ನಿಮ್ಮ ಸಮುದಾಯದಲ್ಲಿ ಅವ್ರು ಯಾರೋ ಮುಖಂಡರು ಹೇಳಿದ್ರು, ಅವ್ರು ಹೇಳಿದ್ರು ಅಂತ ಯಾಕೆ ಜನ ಹಿಂದೆ ಹೋಗ್ತಾರೆ? ಅವ್ರು ಸ್ವಂತ ಯೋಚನೆ ಮಾಡೋ ಶಕ್ತಿನ ಯಾಕೆ ಬೆಳೆಸ್ಕೊತಾ ಇಲ್ಲ? ಯಾಕೆ ಈ ಸ್ಲಮ್ಗಳಿಂದ ಹೊರಗಡೆ ಜನ ಬರ್ತಾ ಇಲ್ಲ ಅಂತ? ಈಗ ನೋಡ್ರಿ, ಅದಕ್ಕೇನಪ್ಪ ಅಂತ ಹೇಳಿದ್ರೆ, ಮೊದಲಿಂದನೂ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಗೆ ನಮ್ಮ ಸಮಾಜದವರು ಹಿಂದೆನೇ ಹೋಗೋದು ಯಾವಾಗಿದ್ರು. ಅವ್ರ ಕಲ್ಪನೆ, ಆ ರೀತಿ ಕಲ್ಪನೆ ಅವರಲ್ಲೂ ಇದೆ, ಹೆಂಗಿದ್ರು ಬಂದೇ ಬರ್ತಾರಂತ ಹೇಳಿ. ಆದರೆ ಸೂಕ್ತ ಸಮಯದಲ್ಲಿ ಸ್ಪೆಷಲಿ ಈ ಬಾರಿ ಒಳ್ಳೆ ನಿರ್ಧಾರ ನಮ್ಮ ಸಮಾಜದವ್ರು ತಗೋತಾರೆ. ಬಟ್ ನೀವು ಏನೇ ಹೇಳಿ ಸರ್, ದಾವಣಗೆರೆ ದಕ್ಷಿಣವನ್ನ ಎಲ್ಲರೂ ದಿಟ್ಟವಾಗಿ ದೃಷ್ಟಿ ಇಟ್ಕೊಂಡು ನೋಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇವರ ಹೋರಾಟದ ಫಲವಾಗಿ ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ನಾವು ಮುಸಲ್ಮಾನರು ಧ್ವನಿ ಎತ್ತಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಉರುಳುತ್ತಾ ನೋಡ್ರಿ, ರಾಜ್ಯಾದ್ಯಂತ ಈ ಕೂಗು ಕೇಳಿ ಬಂದಿದ್ದು ನಿಜ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು, ಅಲ್ಪಸಂಖ್ಯಾತ ಮುಖಂಡರು ಕಾಂಗ್ರೆಸ್ಸಿಂದ ಟಿಕೆಟ್ ಬಯಸಿದ್ದು ನಿಜ. ಅದು ವಾಸ್ತವ ಕೂಡ, ಅದು ಸಹಜ ಕೂಡ. ಯಾಕಂದರೆ ಹೆಚ್ಚಿನ ಜನಸಂಖ್ಯೆ ನಮ್ದಿದೆ, ನಮ್ಮ ಹಕ್ಕಿದೆ, ಸಾಮಾಜಿಕ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಆ ಒಂದು ಕಾರ್ಯಕ್ರಮ ವರ್ಕೌಟ್ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಕೇಳ್ಬೋದು ಅಂಥೇಳಿ ಬೇರೆ ಕ್ಷೇತ್ರದಲ್ಲಿ ಜನ ಬಯಸ್ತಾ ಇರೋದು ನಿಜ. ಆದರೆ ಹಂಗಾಗಿಲ್ಲ. ಇದ್ರ ಎಫೆಕ್ಟ್ 2028ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಎಜುಕೇಶನ್ ಕೊಡಿಸಿ ಸರ್ ನಿಮ್ಮ ಜನಗಳಿಗೆ. ಯಾಕೆಂತಂದ್ರೆ ನನಗೆ ಬೇಜಾರಾಗುತ್ತೆ ಬೇರೆ ಕಡೆಗಳೆಲ್ಲ ಹೋಗಿ ನೋಡಿದ್ರೆ. ನಮ್ಮ ಸಮಾಜದವರು ಎಜುಕೇಷನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಇದಾರಂತ ಹೇಳಿನೇ ಸಾಮಾಜಿಕ ನ್ಯಾಯ ಅಂತ ಯಾಕೆ ಕೇಳ್ತಾ ಇದ್ದೀವಿ ಹೇಳಿ? ಈಗ ನಮ್ಮ ಶಾಸಕ ಆದರೆ ನಮ್ಮ ಧ್ವನಿಯಾಗಿ ಅವನು ಅಲ್ಲಿ ಕೆಲಸ ಮಾಡ್ತಾನೆ ವಿಧಾನಸೌಧ ಅಲ್ಲಿ. ಅದ್ರ ತಕ್ಕಂತೆ ಅಲ್ಲಿ ಹೋಗಿ ಹೋರಾಟ ಮಾಡಿ ಶಾಲಾ ಕಾಲೇಜು ಶಿಕ್ಷಣ ಸ್ವಚ್ಛತೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸ್ತಾನಂತ ಹೇಳಿನೇ ನಮ್ಮ ಸಮಾಜಕ್ಕೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡಿಗೆ ನಮ್ಮ ಬೆಳವಣಿಗೆ ಇಷ್ಟ ಇಲ್ಲ. BJP ನೇರವಾಗಿ ಹೋರಾಟ ನಮ್ಮೊಂದಿಗೆ ಮಾಡುತ್ತೆ, ಕಾಂಗ್ರೆಸ್ ನಮಗೆ ಪಕ್ಕದಲ್ಲಿ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುತ್ತೆ. ಇದು ವಾಸ್ತವ, ಇದು ಜನರಿಗೆ ಅರ್ಥ ಆಗಿದೆ ಇವಾಗ. ಓಕೆ ಸರ್, ನಂದೊಂದು ಪ್ರಶ್ನೆ. ನಜೀರ್ ಅಹಮದ್ ಅವರಂತಹ ನಾಯಕರುಗಳು ಇವತ್ತು ಅವರನ್ನ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿರುವಂತಹ ಜನ ನೀರ್ ಸಾಬ್ ಅಂತ ಕರೀತಾರೆ, ನಜೀರ್ ಸಾಬ್ ಅಂತ. ಮತ್ತು ಜಾಫರ್ ಶರೀಫ್, ಇಂತಹ ನಾಯಕರನ್ನ ಮತ್ತು ಎರಡನೇ ಹಂತದ ನಾಯಕರನ್ನ ಸೃಷ್ಟಿ ಮಾಡುವಂಥದ್ರಲ್ಲಿ ಯಾಕೆ ಹಿಂದೆ ಬಿದ್ದಿದ್ದಾರೆ? ಈಗ ಪ್ರೆಸೆಂಟ್ ಇರುವಂತಹ ನಾಯಕರುಗಳು ಯಾಕೆ ಮುಸ್ಲಿಂ ಯುವಕರನ್ನ ನಾಯಕತ್ವದ ಕ್ವಾಲಿಟಿ ಅಡಿಯಲ್ಲಿ ಬೆಳೆಸ್ತಾ ಇಲ್ಲ ಅಂತ? ನೋಡ್ರಿ, ಇದು ನಮ್ಮ ರಾಜ್ಯದಲ್ಲಿ ಈಗ ಜಾಫರ್ ಶರೀಫ್ ಸಾಬ್ರು ವಿಷಯ ಹೇಳಿದ್ರಿ. ಜಾಫರ್ ಶರೀಫ್ ಸಾಹೇಬ್ರು, ನಜೀರ್ ಸಾಬ್ರು, ಇನ್ನೂ ಅನೇಕ ಅಜೀಜ್ ಸೇಠು, ಇವರೆಲ್ಲ ಬೆಳೆದು ನಿಂತಾಗ ಅವ್ರಿಗೆ ಬೆಳೆಸಿದಂಥ ನಾಯಕರು ಆ ರೀತಿ ಇದ್ದರು.
ಆದರೆ ಈಗ ಅಂಥ ನಾಯಕರು ಅಂಥ ನಮ್ಮ ಸಮಾಜವನ್ನು ಜೊತೆಯಲ್ಲಿ ತಗೊಂಡೋಗಿ ಜೊತೆಯಲ್ಲಿ ಒಂದೇನು ನ್ಯಾಯ ಕೊಡಿಸುವಂಥ ಸಾಮರ್ಥ್ಯ ಇರುವಂಥ ನಾಯಕರುಗಳಿಗೆ ಇಲ್ಲಿ ಇಲ್ಲ, ಕೊರತೆ ಇದೆ. ಹಾಗೆಲ್ಲ ಆ ನಾಯಕರುಗಳಿಗೆ ಬೆಳೆಸಿರೋರು ದೇವರಾಜ ಅರಸರು, ರಾಮಕೃಷ್ಣ ಹೆಗಡೆ, HD ದೇವೇಗೌಡರು, ಆಮೇಲೆ ಯಾರು ಇನ್ನೂ ಅನೇಕ ವೀರೇಂದ್ರ ಪಾಟೀಲ್ ಅವರೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ಬೆಳೆಸಿದ್ರು ನಮ್ಮ ಜನರನ್ನ. ಆದರೆ ಈಗಿನ ಇಚ್ಛಾಶಕ್ತಿ ಇಲ್ಲ, ನಮ್ಮ ಸಮಾಜಕ್ಕೆ ಮುಂದೆ ತಗೊಂಡು ಹೋಗುವಂಥ ಇಚ್ಛಾಶಕ್ತಿ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಇಲ್ಲ. ಈಗ ಅವರಾದರೂ ಈಗ ಹಾಲಿ ಇರುವಂಥ ಶಾಸಕರು ಏನು ಒಂದು 9 ಜನ ಇದ್ದಾರಲ್ಲ, ಅವ್ರಿಗೆ ಅನಿವಾರ್ಯ ಬೇರೆ ಪಕ್ಷಕ್ಕೆ ಅವರಿಗೆ ಏನೋ ಒಂದು ಸಿಟ್ಟು ಮಾಡಿಕೊಂಡು ಬೇರೆ ಹತ್ರ ಹೋಗೋಕ್ಕೆ ಅವರಿಗೆ ಇದೆಲ್ಲ ಅವಕಾಶ ಇಲ್ಲ. ಹೆಂಗಿದ್ರು ಇಲ್ಲೇ ಸಾಯಬೇಕು ಅಂಥೇಳಿ ಸಮಾಜನ ಕಡೆಗಣನೆ ಮಾಡಿ ಸಮಾಜನ ಎಲ್ಲೋ ಒಂದು ಕಡೆ ಬಿಸಾಕಿ ಆದರೂ ಅಲ್ಲಿ ಹೋಗ್ತಾರೆ. ಬಟ್ ಸಾಮಾನ್ಯ ಜನರ ವಿಷಯ ಹಂಗಲ್ಲ, ಅವ್ರ ಚಾಯ್ಸ್ ಅದು, ಅವ್ರು ಏನು ಬೇಕಾದರೂ ನಿರ್ಧಾರ ಮಾಡ್ತಾರೆ. ಈ ಬಾರಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಈ ಬಾರಿ ಸಿಟ್ಟು ಮತದಾನದ ಮೂಲಕ ನಡೆಯುತ್ತೆ. ಒಂದು ಫೈನಲ್ ಕ್ವಶನ್ ಸರ್, ರಾಜಕೀಯದ ಪ್ರಾತಿನಿಧ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಎಜುಕೇಟೆಡ್ ಇರುವಂಥವ್ರಿಗೆ ಭಾಳ ಜನರಿಗೆ ಗೊತ್ತಿರುತ್ತೆ. ಈ ರಾಜಕೀಯ ಪ್ರಾತಿನಿಧ್ಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಈ ಬಾರಿಯ ಹೋರಾಟದಲ್ಲಿ ಸೋಲನ್ನು ಕಂಡರೆ ಇದರ ನಷ್ಟ ಎಷ್ಟು ಪ್ರಮಾಣದಲ್ಲಿರುತ್ತೆ ಅನ್ನೋದನ್ನು ಕನ್ವೆ ಮಾಡಿಸಿ. ಈಗ ನಷ್ಟ ಲಾಭ ಅನ್ನೋದು ಎಂಡ್ ಅಲ್ಲ. ಈಗ ನಷ್ಟನೂ ಆಗುತ್ತೆ, ಲಾಭನೂ ಆಗುತ್ತೆ, ಸೋಲು ಗೆಲುವು ನೋಡ್ರಿ, ಸೋಲು ಗೆಲುವಿನ ಸೋಪಾನ ಅಂತಾರೆ. ನಾವು ನಿರಂತರ ಪ್ರಯತ್ನ ಮಾಡ್ತೀವಿ, ಜನರಲ್ಲಿ ಈಗ ಜಾಗೃತಿ ಮೂಡಿಸ್ತೀವಿ. ಈ ರೀತಿ ಆಗಿದೆಯಲ್ಲ, ಇಲ್ಲಿಂದ ಒಂದು ರೆವಲ್ಯೂಷನ್ ಆಗ್ತಾ ಇದೆ. ಇದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚು ಒಂದು ಜನಸಂಖ್ಯೆಯನ್ನು ಸೇರಿಸ್ಕೊಂಡು ಮುಂದಿನ ಈ ಹೋರಾಟ ನಾವು ನಡೆಸಿದರೆ ಒಂದಲ್ಲ ಒಂದು ದಿನ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.